ನಮಸ್ತೆ ವೀಕ್ಷಕರೇ, ಆಳ್ವಾಸ್ ಯುವ ಪ್ರಸ್ತುತಿಯ ಧ್ವನಿ ದ್ವಿತೀಯ ಆವೃತ್ತಿಗೆ ತಮಗೆಲ್ಲರಿಗೂ ಸ್ವಾಗತ. ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ಹೊಂದಿರುವಂಥ ದೇಶ ನಮ್ಮ ಭಾರತ. ಇದೀಗ 75ನೇ ವರ್ಷದ ಕಾಲಘಟ್ಟದಲ್ಲಿ ಮತ್ತೆ ಲೋಕಸಭಾ ಚುನಾವಣೆ ಆರಂಭವಾಗಿದೆ. ಇಂತಹ ಅದ್ವಿತೀಯ ಪ್ರಜಾಪ್ರಭುತ್ವಕ್ಕೆ ಮತದಾನವೇ ಮುಖ್ಯ ಅಸ್ತ್ರವಾಗಿದೆ. ಇಂತಹ ಮತದಾನದ ಬಗ್ಗೆ ಆಳ್ವಾಸ್ ಕಾಲೇಜಿನ ವಿದ್ಯಾರ್ಥಿಗಳು, ಆಡಳಿತ ಮಂಡಳಿ ಏನೆಲ್ಲ ಹೇಳಿದೆ, ಯುವ ಸಮೂಹ ಏನೆಲ್ಲ ಅಪೇಕ್ಷೆ ಪಡ್ತಾ ಇದೆ ಅಂತ ತಿಳಿದುಕೊಳ್ಳುವ ಬನ್ನಿ. ನಮ್ಮ ನಾಡಿನ ಗೌರವಾನ್ವಿತ ಒಂದು ವಿದ್ಯಾವಂತ ನಾಗರಿಕರಲ್ಲಿ ನನ್ನ ವಿನಂತಿ, ಬಹಳ ಪ್ರಮುಖವಾದಂಥ ಒಂದು ನಮ್ಮ ದೇಶದ ಚುನಾವಣೆ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ಗಮನಿಸಬೇಕಾದ ಕೆಲವು ಅಂಶಗಳಿದೆ. ಒಂದು, ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು ಬೇಕಾದಂಥ ಎಲ್ಲ ಪ್ರಗತಿಯನ್ನು ಮಾಡುವಲ್ಲಿ, ಹೊಸ ಹೊಸ ಚಿಂತನೆ ಮಾಡುವಲ್ಲಿ, ನಮ್ಮಲ್ಲಿ ಕಾನೂನಿನ ರಕ್ಷಣೆಯನ್ನು ಮಾಡುವಲ್ಲಿ, ಹೀಗೆ ಒಟ್ಟು ಎಲ್ಲ ಆಯಾಮಗಳಲ್ಲಿ ಆಲೋಚನೆ ಮಾಡುವಾಗ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಂಬುದು ಬಹಳ ಪ್ರಮುಖ. ನಾವು ಪ್ರಜಾಪ್ರಭುತ್ವದಲ್ಲಿ ಇರುವವರು. ಇಂಥ ಸಂದರ್ಭದಲ್ಲಿ ನಮ್ಮ ಜನರಿಂದ ಆಯ್ಕೆ ಮಾಡಿದಂಥ ಸರ್ಕಾರವೇ ಮುಂದೆ 5 ವರ್ಷ ಕಾಲ ನಮ್ಮ ದೇಶವನ್ನು, ರಾಜ್ಯವನ್ನು ಆಳುವಂಥದ್ದು ನಮಗೆ ಗೊತ್ತಿರುವಂಥ ವಿಚಾರ. ಇಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಪ್ರಜ್ಞಾವಂತ ನಾಗರಿಕರೆಲ್ಲ ನಮ್ಮ ಕೈಯಲ್ಲಿರುವಂಥ ಬಹಳ ದೊಡ್ಡ ಒಂದು ಅಸ್ತ್ರ ಮತ್ತು ಸಂಪತ್ತು, ಅದು ಒಂದು ಮತದಾನ. ನಮ್ಮ ಮತದಾನದ ಮುಖಾಂತರ ನಾವು ಅಂಥ ಒಂದು ಒಳ್ಳೆಯ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರವನ್ನು ಆಯ್ಕೆ ಮಾಡಲಿಕ್ಕೆ ನಮಗೆ ಬಹಳ ದೊಡ್ಡ ಶಕ್ತಿ, ಶಕ್ತಿ ನಮ್ಮಲ್ಲಿ ಇದೆ. ಇಂಥ ಸಂದರ್ಭದಲ್ಲಿ ಯಾವುದೇ ಕಾಲದಲ್ಲಿ ಬರುವಂಥ ಓಟನ್ನು, ಮತವನ್ನು ನಾವು ಸರಿಯಾಗಿ ಒಂದು ಆಯ್ಕೆ ಮಾಡಿದಂಥ ನಮ್ಮ ಪಕ್ಷಗಳಿಗೆ ಹಾಕಿ ನಾವು ಮತಚಂಚಲನೆ ಮಾಡೋದು ನಮ್ಮ ಎಲ್ಲರ ಕರ್ತವ್ಯ. ಎಷ್ಟೋ ಬಾರಿ ನಾವು ನಾಡಿನ ಬಗ್ಗೆ ಮಾತಾಡ್ತೇವೆ, ಅಂಕು ಡೊಂಕಿನ ಬಗ್ಗೆ ಮಾತಾಡ್ತೇವೆ, ಪ್ರಗತಿಯ ಬಗ್ಗೆ ಮಾತನಾಡ್ತೇವೆ. ಆದರೆ ಇಂಥ ಸಂದರ್ಭದಲ್ಲಿ ನಾವು ಇಂಥ ಮತದಾನ ಆಗುವಾಗ ನಾವೊಂದು ಮತ ಹಾಕಿ ಒಂದು ಒಳ್ಳೆಯ ಸರ್ಕಾರವನ್ನು ಆಯ್ಕೆ ಮಾಡಬೇಕು ಎಂಬುದರಲ್ಲಿ ನಾವು ಮಾತನಾಡೋರು ಹಿಂದೆ ಬೀಳ್ತೇವೆ. ಇನ್ನು ಸುಮ್ಮನೆ ನಾವು ಬಹಳ ಸುಲಭದಲ್ಲಿ ಒಂದು ರಾಜಕಾರಣಿಗಳನ್ನು, ರಾಜಕೀಯ ಪಕ್ಷಗಳನ್ನು ನಾವು ಹಗುರವಾಗಿ ಮಾತನಾಡಬಹುದು. ನಾವು ಅವರ ಮೇಲೆ ನಂಬಿಕೆಯನ್ನು ಕಳೆದುಕೊಂಡಿದ್ದೇವೆ, ನಾವು ಯಾರಿಗೂ ಓಟ್ ಹಾಕಲಿಕ್ಕೆ ನಾವು ಸಿದ್ಧರಿಲ್ಲ ಅಂತೇಳಿ ಕೆಲವರು ಓಟನ್ನೇ ಬಹಿಷ್ಕಾರ ಮಾಡಿಕೊಂಡು ನೋಟಾ ಹಾಕುವವರನ್ನು ನಾನು ಗಮನಿಸಿದ್ದೇನೆ. ಇದು ಸರಿಯಾದ ನಿರ್ಧಾರ ಅಲ್ಲ, ಅದು ಸರಿಯಾದ ನಿರ್ಧಾರ ಅಲ್ಲ. ನಾವು ನಮ್ಮ ಹಕ್ಕನ್ನು ಆಯ್ಕೆ ಮಾಡದೆ ನಾವು ಓಟು ಹಾಕುವಾಗಲೂ ನೋಟಾ ಹಾಕಿ ಮತ್ತೆ ನಾವು ಯಾವ ಪಕ್ಷಕ್ಕೂ ನಮ್ಮ ಒಲವಿಲ್ಲ ಅಂತೇಳಿ ಮಾಡೋದು ಸಹ ತಪ್ಪು. ಅದರ ಜೊತೆ ನಾವು ಬಹಳಷ್ಟು ಆಮಿಷಕ್ಕೆ ಗುರಿಯಾಗೋದು, ಬೇರೆ ಬೇರೆ ಆಮಿಷಕ್ಕೆ, ದುಡ್ಡಿಗಿರ್ಬೋದು, ಇದಕ್ಕೆಲ್ಲ ನಾವು ಗುರಿಯಾಗಿ ನಮ್ಮ ಓಟನ್ನು ನಾವು ಮಾರುವಂಥ ಸ್ಥಿತಿಯು ನಮ್ಮಲ್ಲಿ ಬರಬಾರ್ದು. ಇದರೊಟ್ಟಿಗೆ ನಾವು ಭಾವನಾತ್ಮಕವೂ ಆಗಬಾರ್ದು. ನಮ್ಮ ಜಾತಿ, ಮತ ಅಥವಾ ಬೇರೆ ಬೇರೆ ಇದನ್ನು ಇಟ್ಟುಕೊಂಡು ನಾವು ಈ ಓಟ್ ಹಾಕೋದು, ಇದು ಕೂಡ ಬಹಳ ದೊಡ್ಡ ತಪ್ಪು. ಇದನ್ನೆಲ್ಲ ಮೀರಿ ಒಂದು ಸಮಾಜ ಎಂಬುದಿದೆ. ಈ ಜಾತಿ, ಮತ, ಭಾಷೆ, ಊರನ್ನು ಮೀರಿ ಒಂದು ಸಮಾಜ ಎಂಬುದಿದೆ. ಇದನ್ನು ಅರಿತುಕೊಂಡು ನಾವು ನಮ್ಮ ಓಟನ್ನು ಹಾಕಬೇಕಾದ್ದು ನಮ್ಮ ಕರ್ತವ್ಯ. ಇದು ಅಲ್ಲದೆ ಇನ್ನು ಏನಪ್ಪ, ನಾಡ್ದೊಂದು ಓಟಿದೆ, ಶುಕ್ರವಾರ ದಿವಸ ಓಟು, ಇನ್ನು ಶನಿವಾರ ರಜೆ, ಆಯ್ತವಾರ ಮತ್ತೊಂದು ರಜೆ, ಲಿಂಕಿಂಗ್ ಹಾಲಿಡೇ ಮಾಡಿಕೊಂಡು ನಾವು ಇಡೀ ಭಾಳ ಕ್ಯಾಶುವಲ್ ಆಗಿ ಎಲ್ಲೆಲ್ಲೋ ತಿರುಗಾಡಲಿಕ್ಕೆ ಹೋಗಿ ನಮ್ಮ ಓಟ್ ಹಾಕದೆ ಅದನ್ನು ಬಿಟ್ಟು, ಅಂಥ ಅಮೂಲ್ಯವಾದಂಥ ಪ್ರಸಂಗವನ್ನು ಬಿಟ್ಟು ನಾವು ತಿರುಗಾಡಿಕೊಂಡು ಇದ್ದುಕೊಂಡು ಕಡೆಗೆ ನಾವು ಇಡೀ ಜೀವನ ಪರ್ಯಂತ ಗೊಣಕುತ್ತಾ ಕೂತ್ಕೊಳ್ಳೋದಲ್ಲ. ಇದಕ್ಕೆ ನಮಗೆ ಏನು ಅಂತ ಗೊಣಕಲಿಕ್ಕೆ ನಮಗೆ ಹಕ್ಕೇ ಇಲ್ಲ. ನಾವು ನಿಜವಾಗಿ ನಮ್ಮ ಕೈಯಲ್ಲಿದ್ದಂಥ ಓಟನ್ನು ನಾವು ಸರಿಯಾದ ಸಮಯದಲ್ಲಿ ಹೋಗಿ ಬಹಳಷ್ಟು ಆಲೋಚನೆ ಮಾಡಿ ಈ ದೇಶದ ದೃಷ್ಟಿಯಲ್ಲಿ, ನಮ್ಮ ಎಲ್ಲ ಸಮಾಜದ ದೃಷ್ಟಿಯಲ್ಲಿ ಯಾರು ನಮ್ಮನ್ನು ಮುನ್ನಡೆಸಲಿಕ್ಕೆ ಅರ್ಹರು, ಅದಕ್ಕಾಗಿ ಭಾವನಾತ್ಮಕವಾಗದೆ, ಯಾವುದಕ್ಕೂ ಆಮಿಷಕ್ಕೆ ಗುರಿಯಾಗದೆ ನಮ್ಮೊಂದು ರೆಸ್ಪಾನ್ಸಿಬಿಲಿಟಿಯಲ್ಲಿ ನಾವು ಮತ ಹಾಕಬೇಕಾದ ನಮ್ಮ ಕರ್ತವ್ಯ. ಆದ್ದರಿಂದ ನಾನು ಎಲ್ಲರಲ್ಲೂ ವಿನಂತಿ, ತಾವೆಲ್ಲರೂ ಕೂಡ ಆ ದಿವಸ ಹೋಗಿ ಸರಿಯಾದ ಸಮಯದಲ್ಲಿ ತಮ್ಮ ಮತವನ್ನು ಹಾಕಿ ಒಂದು ಒಳ್ಳೆಯ ಪಕ್ಷವನ್ನು ನಮ್ಮ ದೇಶದಲ್ಲಿ ಸ್ಥಾಪನೆ ಮಾಡಿಕೊಂಡು ನಮ್ಮ ದೇಶವನ್ನು ಇಡೀ ಜಾಗತಿಕ ಮಟ್ಟದಲ್ಲಿ ಬಲಾಢ್ಯವಾಗಿ ಕಟ್ಟಬೇಕಾಗಿದೆ. ಇದಕ್ಕೆ ನಮ್ಮೆಲ್ಲರ ಸಹಕಾರ ಬೇಕು. ನೀವೆಲ್ಲರೂ ಹೋಗಿ ಆ ದಿವಸ ಓಟ್ ಹಾಕಬೇಕು ಅಂತ ನಮ್ಮ ವಿನಂತಿ. ಭಾರತ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಇಡೀ ಪ್ರಜೆಗಳ ಕಲ್ಯಾಣ ರಾಜ್ಯವಾಗಿ ಕೆಲಸ ಮಾಡ್ತಾ ಬಂದಿದೆ. ಈ ಕಲ್ಯಾಣ ರಾಜ್ಯವನ್ನು ಉಳಿಸಿಕೊಳ್ಳುವುದಕ್ಕೆ, ಪ್ರಜೆಗಳ ಹಕ್ಕನ್ನು ಮತ್ತು ಅವರ ಅಧಿಕಾರಗಳನ್ನು ಉಳಿಸಿಕೊಳ್ಳುವುದಕ್ಕೆ ನಾವೆಲ್ಲರೂ ಕಟಿಬದ್ಧರಾಗಿ ಮತದಾನ ಮಾಡಬೇಕು. ಮತದಾನ ಎನ್ನುವಂತಹದ್ದು ನಮ್ಮ ದೇಶಕ್ಕೆ ಮತ್ತು ಇಡೀ ಸಮಾಜಕ್ಕೆ ಹೊಸ ದಿಶೆಗಳನ್ನು ಕೊಡುವ ಹಾಗೆ, ಸಮಾಜ ಬೆಳೀತಾ ಹೋಗುವ ಹಾಗೆ, ಹೆಚ್ಚು ಸುಸಂಘಟಿತ ಆಗುವಂತಹ ಒಂದು ಪ್ರಕ್ರಿಯೆ. ಇದು ಚೆನ್ನಾಗಿ ನಡೆಯಲಿ, ನೀವೆಲ್ಲ ಇದರಲ್ಲಿ ಭಾಗವಹಿಸಿ ಅಂತ ವಿನಂತಿಸ್ತೇನೆ.
ಮೊದಲನೇದು, ಭಾರತ ದೇಶ ಪ್ರಜಾಪ್ರಭುತ್ವದ ತಾಯಿ ಅಂತ ಅನಿಸ್ಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಭಾರತ ದೇಶ ಇಂದು ಸಾರ್ವತ್ರಿಕ ಲೋಕಸಭಾ ಚುನಾವಣೆ 2024ಕ್ಕೆ ದೇಶ ಕಾಲಿಟ್ಟಿದೆ. ಆಗಲೇ 1ನೇ ಹಂತದ ಮತದಾನ ಆಗಿ ಮುಗಿದಿದೆ. ಟೋಟಲ್ 7 ಹಂತಗಳಲ್ಲಿ 543 ಲೋಕಸಭಾ ಕ್ಷೇತ್ರಗಳಿಗೆ ಹಾಗೂ 9 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಮತದಾನ ನಡೀತಾ ಇದ್ದು, ಇದೊಂದು ದೊಡ್ಡ ಚುನಾವಣಾ ಪ್ರಕ್ರಿಯೆ ಮತ್ತು ಬೇರೆ ದೇಶಗಳಿಗೆ ಇದು ಆಶ್ಚರ್ಯಕರ ಪ್ರಕ್ರಿಯೆ. ಹಾಗೆಯೇ ಪ್ರಜಾಪ್ರಭುತ್ವದ ಪ್ರತಿಯೊಂದು ಆಶಯಗಳನ್ನು ಭಾರತ ದೇಶ ಚುನಾವಣೆಯ ಮೂಲಕ ಗಟ್ಟಿಗೊಳಿಸ್ತಾ ಹೋಗ್ತಾ ಇದೆ. ಈ ಸಂದರ್ಭದಲ್ಲಿ ಯುವ ಮತದಾರರು ಮತ್ತು ಬೇರೆ ಬೇರೆ ಮತದಾರರು ನಿಮ್ಮ ಒಂದು ಜಾತಿ, ಧರ್ಮ, ಮತ್ತೊಂದು ಹಿತಾಸಕ್ತಿಗಳಿದೆಲ್ಲವನ್ನು ನೋಡದೆ ಕೇವಲ ಭಾರತ ದೇಶದ ರಕ್ಷಣೆ ಮತ್ತು ಅದರ ಪ್ರಗತಿ ಹೇಗೆ ಹೋಗಬೇಕು ಅದರ ದೃಷ್ಟಿಯನ್ನಿಟ್ಟುಕೊಂಡು ನಾವು ಮತ ಚಲಾಯಿಸಬೇಕಾದದ್ದು ಬಹಳ ಅವಶ್ಯಕ. ಹೇಗೆ ಬೇರೆ ಬೇರೆ ಕಾರಣಗಳಿಗಾಗಿ, ಬೇರೆ ಬೇರೆ ಮಾನದಂಡಗಳಿಗಾಗಿ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರ, ಆ ಕೋಮು ಈ ಕೋಮು, ಬಿಟ್ಟಿ ಗ್ಯಾರಂಟಿಗಳು ಮತ್ತು ಬೇರೆ ಬೇರೆ ವಿಷಯಗಳಲ್ಲಿ ಹೇಗೆ ಯೋಚನೆ ಮಾಡಿ ಮತ ಚಲಾಯಿಸ್ತೀವಿ, ಹಾಗೆ ಈ ದೇಶ ಮತ್ತು ನಾವು, ನಮ್ಮ ಮಕ್ಕಳು ಮತ್ತು ನಮ್ಮ ಕುಟುಂಬ ಯಾರ ಕೈಯಲ್ಲಿ ಸುರಕ್ಷಿತ, ಇದನ್ನು ಯೋಚನೆ ಮಾಡಿ ಮತ ಚಲಾಯಿಸಬೇಕಾದ್ದು ನಮ್ಮ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ. ಹಾಗಾಗಿ ಒಂದು ರಾಷ್ಟ್ರ ಅಂತ ಇಟ್ಕೊಳ್ಳುವಾಗ ಅದರ ಸ್ಪಷ್ಟ ಪರಿಕಲ್ಪನೆ ಮತ್ತು ಆ ಎಲ್ಲ ಸಂಸದೀಯ ಒಂದು ಚರ್ಚೆಗಳೇನಾಗ್ತವೆ ಆ ಎಲ್ಲ ವಿಷಯಗಳಲ್ಲಿ ಯಾರು ಬಹುಸಕ್ರಿಯವಾಗಿ ಭಾಗವಹಿಸ್ತಾರೆ, ಪಕ್ಷ ನೋಡದೆ ಮುಖ ನೋಡದೆ ಒಬ್ಬ ವ್ಯಕ್ತಿಗೆ ಜೋತು ಬೀಳದೆ ಯಾರು ಬಹುಸಕ್ರಿಯವಾಗಿ ಎಲ್ಲ ಚರ್ಚೆಗಳಲ್ಲಿ ಭಾಗವಹಿಸ್ತಾರೆ ಅವರನ್ನು ನೋಡಿ ಕ್ರಿಯಾಶೀಲ ವ್ಯಕ್ತಿಗೆ ಮತ ಹಾಕಬೇಕಾದಂಥದ್ದು ನಮ್ಮ ಆದ್ಯ ಜವಾಬ್ದಾರಿ ಮತ್ತು ಕರ್ತವ್ಯ. ಅದನ್ನು ಯೋಚಿಸಿ ಮತ ಹಾಕೋಣ, ದೇಶ ಗೆಲ್ಲಿಸೋಣ. ಐ ಥಿಂಕ್ ಯುವ ನಾಯಕರು ಬೇಕು. ಯಾಕಂದರೆ ಲೈಕ್ ಮೆಂಟಾಲಿಟಿ ಮಾತ್ರ ಲೈಕ್ ಮೆಂಟಾಲಿಟಿನ ಮ್ಯಾಚ್ ಮಾಡೋಕ್ಕಾಗತ್ತೆ. ಆ್ಯಂಡ್ ಸಾಕು ಎಷ್ಟು ದಿನ ಅಂತ ನಾವು ಹಳೆ ಐಡಿಯಾಗಳನ್ನ ಇಟ್ಕೊಂಡು ಅದನ್ನೇ ಹೊತ್ತಾ ಹೋಗೋದು. ಟೆಕ್ನಾಲಜಿ ಬಂದಿದೆ, ಏನೇನೋ ಹೊಸ ರೀತಿಗಳ ಎಲ್ಲ ಪ್ರಯೋಗ ಆಗ್ತಿದೆ. ಐ ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಹ್ಯಾವ್ ಅ ಯಂಗ್ ಲೀಡರ್. Yes, actually, there should be much more youth people participating in the elections because they might face the same situations as us, and we'll have the same kind of expectations from them. Being youths, they would face the same situations also. So we would expect them also to be with the elderly people so that there could be, compensation in the things that we want and they want. I think that the young youth is more educated than the old brains. So young youths of the India know the modern problems that's going on in the society or the economy, so they know how to face or what are the solutions that are required. So the modern problems require modern solutions. So I think that the young youth really has to compete in the election of MP. Thank you. Oh yes, I do think that more youths should really participate in the current politics. It is because I think that youths are the one who know the ground reality of the situation in the society today. They are more connected. But I also don't agree with the fact that you should ignore senior leaders, because I think politics, it is as an institution or as a system, it is very much complicated than the other professions that exist today in the society. So a lot of experience, a lot of wisdom is needed to get involved and work in this profession. So I think youths with the proper guidance and wisdoms of the senior leaders, they should pour their ideas and shape the present politics in a way which is much more beneficial for the nation. I agree to have a young leader for our nation because youths are, as you know, greater in population in our country, and as having a younger leader would lead them to be comfortable and to give their opinions, and they will be more comfortable with the country. And on the other hand, the senior leaders, as you know more about the politics, so not take them out, but having a young leader would be a great thing. As a student, I expect more and more employment opportunities as unemployment is rising, and this is our duty to vote in this election to have a change. Yeah, I really agree with this answer because every people expect the good leadership in the nations. Without having a good leadership, the nation won't be developed. So if we have a good leader in the citizens or the nations, so the people can fulfill their needs by the leader approaching them. So I agree with this answer because every citizen need a good leadership because the nation will be developed and it will be fulfilled by the needs by the people.
So basically, as we all know that the youth are the backbone, is considered as the backbone of a country. Indeed, they are the backbone. And secondly, the election which will be providing the future strengths, and it is a good opportunity for the youth to participate, being the backbone of the country. And nowadays, as our country is developing and lots of evolution taking place, so basically if a person who is been adapted to those kind of things, that especially the youth, and they become the leaders of this developing country, it will be very one more main like problem is like unemployment. So like they should give, like who have done science, they should get proper employment. Then everyone are like in depression, they are not getting proper job, employment and all. So that is the main changes I would like to implement. I am very privileged and excited because it's my first vote, and as it is a Lok Sabha election, I am very much excited, and I think every person of this country should vote because in this democratic country, people are the one who decides future. Leadership always comes with a great responsibility and power. I feel that it's not about the power, it's about how the leader will use the power to control the situation or to face what it is. So it is one of the most important factor I would prefer for a leader to have. So it is one of the major factor that leader must have. ನಾನು ವಿದ್ಯಾರ್ಥಿಯಾಗಿ ಸ್ಕಾಲರ್ಶಿಪ್ ಆಗಿರಲಿ, ಹಾಗೆ ರಿಸರ್ವೇಷನ್ ಸೀಟ್ ಆಗಿರಲಿ, ಬಸ್ ಫೆಸಿಲಿಟಿ ಆಗಿರಲಿ, ಹಾಗೆ ಇವಾಗ ಫಾರ್ಮರ್ಸಿಗೆಲ್ಲ ಅಂದರೆ ರೈತರಿಗೆಲ್ಲ ಇಂಟ್ರೆಸ್ಟ್ ಲೋನ್ ಕಡಿಮೆ ಮಾಡಬೇಕಂತ ಕೇಳ್ಕೊತಿದ್ದೀನಿ. ದೇಶಕ್ಕೆ ಒಳ್ಳೆಯ ನಾಯಕರ ಅಗತ್ಯ ಖಂಡಿತವಾಗಿಯೂ ಇದೆ. ಯಾಕಂದರೆ ದೇಶದ ನಾಯಕ ಯಾವಾಗ ಒಳ್ಳೆಯ ರೀತಿಯಾದ ಅಭ್ಯರ್ಥಿ ನಮಗೆ ಸಿಗ್ತಾರ, ಆವಾಗ ದೇಶವು ಸಹ ಸದೃಢವಾಗಿ ಮುಂದುವರಿಯುತ್ತದೆ. ಕೈಗಾರಿಕಾ ವಿಷಯ ಆಗಿರಲಿ, ನಾಗರೀಕರಣವಾಗಿರಲಿ, ಅಥವಾ ದೇಶದಲ್ಲಿರುವಂಥ ಸಮಾಜದ ಯಾವುದೇ ವಿಷಯವಾಗಿರಲಿ, ಅದು ಸುಗಮವಾಗಿ ನಡೀತದೆ ಅಂತ ನನ್ನದೊಂದು ಅನಿಸಿಕೆ. ಹೌದು ಇದೆ. ಯಾಕಂದರೆ ಈಗ ಕೂಡ ದೇಶದಲ್ಲಿ ಒಳ್ಳೆ ನಾಯಕರಿದ್ದಾರೆ, ಆದರೆ ಮುಂದೆ ಬರುವ ನಾಯಕರು ಕೂಡ ಒಳ್ಳೆಯವರಾಗಿರ್ತಾರೆ. ಯಾಕಂದರೆ ಮುಂದೆ ಬರುವ ನಾಯಕರು ಅವರ ಹಿತವನ್ನು ಯೋಚಿಸದೆ ಸಮಾಜದ ಹಿತವನ್ನು ಯೋಚಿಸಬೇಕು, ಸಮಾಜಕ್ಕೆ ಸಹಾಯ ಮಾಡಬೇಕು. ಇನ್ನಷ್ಟು ಸಹಾಯ ಮಾಡಿದ್ರೆ ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ. I do have some views about being the first voter. So basically, MP elections, when you're voting for MP elections, you need to do proper research, because even one vote of your own depends upon the whole country, and your one vote decides the future of this country. I believe that the future of this country is the youth, and having the power to vote is also a power of authority. So doing a proper research of the past years and decades, I believe that it is important to do the research for this MP election. ನಮ್ಮ ದೇಶಕ್ಕೆ ಒಳ್ಳೆಯ ನಾಗರಿಕರ ಅಗತ್ಯ ತುಂಬಾ ಇದೆ. ಯಾಕಂದರೆ ಇವತ್ತಿನ ಜಗತ್ತಿನಲ್ಲಿ ನಾವೇನು ಯುವಕರಿದ್ದೇವಲ್ಲ, ನಮ್ಮಲ್ಲಿ ತುಂಬ ಒಂದು ಪೊಟೆನ್ಷಿಯಲ್ ಇರ್ತಕ್ಕಂಥದ್ದು, ಹಾಗೆ ನಾವು ತುಂಬ ಜೋಶಿನಲ್ಲಿ ಕೂಡ ಇರ್ತಕ್ಕಂಥದ್ದು. ಹಾಗೆ ನಾವು ಬರೀ ಆಕಾಶ ಅಲ್ಲ, ಅಂತರಿಕ್ಷ ಕೂಡ ನಾವು ಮುಟ್ಬೋದು, ಅಂಥ ಪೊಟೆನ್ಷಿಯಲ್ ಇರ್ತಕ್ಕಂಥ ಒಂದು ನಮ್ಮ ದೇಶದ ಯುವಕರು ನಾವು. ಹಾಗಾಗಿ ಒಬ್ಬ ಒಳ್ಳೆ ನಾಯಕನಿದ್ದರೆ ಅವರ ನಾಯಕತ್ವದಲ್ಲಿ ನಾವೆಲ್ಲ ತುಂಬಾ ಬೆಳಿಬೋದು ಅಂತ ನನ್ನ ಒಂದು ಅಭಿಪ್ರಾಯ ಅನಿಸುತ್ತೆ. ಆತ್ಮೀಯ ಬಂಧುಗಳೇ, ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮದು ಪ್ರಜಾಪ್ರಭುತ್ವ ದೇಶ ಹೌದು. ಬಟ್ ವಾಸ್ತವದಲ್ಲಿ ಪ್ರಜೆಗಳ ದೃಷ್ಟಿಯಿಂದ ನಾವು ನೋಡೋದಾದರೆ ನಾವೆಲ್ಲರೂ ಪ್ರಭುಗಳ ಅಂತ ನಮ್ಮನ್ನು ನಾವು ಕೇಳಿದರೆ ಖಂಡಿತ ಇಲ್ಲ ಅಂತಲೇ ಹೇಳ್ಬೋದು. ಪ್ರಜಾಪ್ರಭುತ್ವ ಹೌದು, ಪ್ರಜೆಗಳ ಪ್ರಭುತ್ವ ಹೌದು, ಆದರೆ ಪ್ರಜೆಗಳಾದ ನಾವುಗಳು ಈಗ ಪ್ರಭುಗಳ ಖಂಡಿತ ಇಲ್ಲ. ಎಲ್ಲ ದಿನ ನಮ್ಮ ಮಾತಿಗೆ ಬೆಲೆ ಇರುತ್ತಾ? ಎಲ್ಲ ದಿನ ನಮ್ಮ ಅಭಿಪ್ರಾಯಕ್ಕೆ ಬೆಲೆ ಇರುತ್ತಾ? ಎಲ್ಲ ದಿನ ನಮ್ಮ ಆಯ್ಕೆಗಳಿಗೆ ಬೆಲೆ ಇರುತ್ತಾ? ಖಂಡಿತ ಇಲ್ಲ. ಆದರೆ ಒಂದು ದಿನ ನಮ್ಮ ಮಾತಿಗೆ ಬೆಲೆ ಇರುತ್ತೆ, ನಮ್ಮ ಅಭಿಪ್ರಾಯಕ್ಕೆ ಬೆಲೆ ಇರುತ್ತೆ, ನಮ್ಮ ಎಲ್ಲ ಆಯ್ಕೆಗಳಿಗೆ ಬೆಲೆ ಇರುತ್ತೆ. ಆ ಒಂದು ದಿನ ಮಾತ್ರ ನಾವು ರಾಜರಾಗ್ತೇವೆ, ನಿಜವಾಗ್ಲೂ ಪ್ರಭುಗಳಾಗ್ತೇವೆ. ಆ ದಿನವೇ ಚುನಾವಣೆಯ ದಿನ, ಅಂದರೆ ನಾಳೆ ಇದೆ. ದಯವಿಟ್ಟು ಎಲ್ಲರೂ ಕೂಡ ವೋಟ್ ಮಾಡಿ, ಆ ಮೂಲಕ ನೀವು ನಿಜವಾಗ್ಲೂ ರಾಜರು ಎನ್ನುವಂಥದ್ದನ್ನು ಪ್ರೂವ್ ಮಾಡಿ. ನಮ್ಮ ಮತ ಅದು ನಮ್ಮನ್ನೇ ಅದು ಪ್ರತಿನಿಧಿಸುತ್ತೆ. ನಾನು ಹಾಕುವ ಮತ ಅದು ನಾನೇ ಅಂತ ಅರ್ಥ. ಹಾಗಿರುವಾಗ ಯಾರಾದರೂ ಒಬ್ಬ ತನ್ನ ಮತವನ್ನು ಮಾರಿಕೊಂಡಂತಾದರೆ, ಧರ್ಮದ ಹೆಸರು, ಹಣದ ಹೆಸರು ಮಾರಿಕೊಂಡ ಅಂತ ಆದರೆ ಆತ ತನ್ನನ್ನೇ ತಾನು ಮಾರಿಕೊಂಡ ಅಂತ ಅರ್ಥ. ಆದ್ದರಿಂದ ಅಂತಹ ಚೀಪ್ ವೇಸ್ಟ್ ಬಾಡಿ ನಾವು ಯಾರೂ ಆಗಬಾರ್ದು. ನಾವೆಲ್ಲರೂ ಎಜುಕೇಟೆಡ್ ಎನ್ನುವಂಥದ್ದನ್ನು ಸಾಬೀತುಪಡಿಸೋಣ. ನಮಸ್ತೆ. ಈ ಸಲ ಎಲ್ಲರೂ ಎಲೆಕ್ಷನಲ್ಲಿ ವೋಟ್ ಮಾಡಿ. ಭಾರತದಲ್ಲಿ 65% ಹೆಚ್ಚು ಯುವ ಸಮುದಾಯವಿದೆ. ಈ ಯುವ ಸಮುದಾಯದ ಏಳಿಗೆಯ ಬಗ್ಗೆ ಯಾವುದಾದರೂ ರಾಜಕೀಯ ಪಕ್ಷದಲ್ಲಿ ಚರ್ಚೆಗಳಾಗುತ್ತಿವೆಯೇ? ಈ ಕುರಿತು ಚರ್ಚೆ ಅಗತ್ಯ.
ಸಾರ್ವತ್ರಿಕ ಚುನಾವಣೆಯ ಗದ್ದಲದ ನಡುವೆ ಯುವಕರಾದ ನಾವು ಕೇವಲ ರಾಜಕೀಯ ಚಟುವಟಿಕೆಯ ಭಾಗವಾಗದೆ ಇಂತಹ ಅವಧಿಯಲ್ಲಿ ಚರ್ಚೆಗಳಿಗೆ ಹಾಗೂ ಚರ್ಚೆಗಳ ಬಗ್ಗೆ ಜಾಗೃತವಾಗಿರಬೇಕು. ಮೊದಲ ಸಲ ಮತ ಚಲಾಯಿಸುವವರು ನೆನಪಿಡಿ, ನಮ್ಮ ಮೊದಲ ಮತ ದೇಶಕ್ಕಾಗಿ.